ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಿಮ್ಮನೇಲಿ ಮದ್ವೆಗೆ ಒಪ್ಪಿರ್ಬೋದು ತಾರಕ್, ಆದ್ರೆ ನಮ್ಮನೇಲಿ ಅಪ್ಪ ಒಪ್ತಿಲ್ಲ. ವಾಟ್? ಒಪ್ತಾ ಇಲ್ವಾ? ಅಲ್ಲ, ನಂದು ನನ್ಗೇನ್ ಕಡಿಮೆ ಆಗಿದೆ? ನನ್ಗಿಂತ ಹುಡುಗ ಬೇಕಂತ ವಿಷಯ ಅದಲ್ಲ ತಾರಕ್. ನಾನು ಕಂಪನಿ ಎಂಪ್ಲಾಯಿ, ನೀನು ಕಂಪನಿ ಓನರ್. ಕಂಪನಿ ಓನರ್ ನಮ್ಮ ಮದ್ವೆ ಆದ್ರೆ ಸೊಸೈಟಿ ಹೇಗೆಲ್ಲ ಮಾತಾಡ್ಕೊಳ್ಳುತ್ತೆ ಗೊತ್ತಿದ್ಯಾ ಅಂತ ಅಪ್ಪ ಕೇಳ್ತಾ ಇದ್ದಾರೆ. ನಂದು ಸೊಸೈಟಿ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ ಹೇಳು? ಇಲ್ಲಿ ಸುಮ್ನಿದ್ರೆ ಬಾಯ್ ಬಡ್ಕೋತಾರೆ, ಮಾತಾಡಿದ್ರೆ ತಲೆ ಚಚ್ಕೋತಾರೆ. ತಾರಕ್, ನೀನ್ ಏನೇ ಹೇಳ್ಬೋದು, ಆದ್ರೆ ಅಪ್ಪ ಹೇಳೋದ್ರಲ್ಲಿ ಫ್ಯಾಕ್ಟ್ ಇದೆ ಅಲ್ವಾ? ನಿನ್ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು ನಿನ್ನ ಪ್ರೀತಿನಲ್ಲಿ ಬೀಳಿಸ್ಕೊಂಡೆ ಅಂತ ಮಾತಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ ಅಲ್ವಾ? ಸಾವಿರಾರು ಮಕ್ಕಳಿಗೆ ಪಾಠ ಮಾಡೋರು ನಮ್ಮಪ್ಪ. ಅವ್ರಿಗೆ ಜೀವನದ ಅನುಭವ ತುಂಬಾನೇ ಇದೆ. ಮೇಷ್ಟ್ರ ಮಗಳೇ ತಪ್ಪು ಮಾಡ್ತಿದ್ದಾಳೆ ಅಂತ ಅವ್ರಿಗೆ ಅನ್ಸ್ಬಾರ್ದಲ್ವಾ? ಸಾವಿರಾರು ಮಕ್ಕಳನ್ನ ರೂಪಿಸೋರವ್ರು, ಆದ್ರೆ ತನ್ನ ಮಗಳ ಜೀವನನ ರೂಪಿಸೋದ್ರಲ್ಲಿ ಎಲ್ಲಿ ಎಡುತ್ತೀನೋ ಅಂತ ಭಯ ಪಡ್ತಿದ್ದಾರೆ. ಅದಕ್ಕೆ ಅಪ್ಪ ನಿನ್ ಜೊತೆ ಮಾತಾಡ್ಬೇಕಂತೆ. ನಾಳೆ ಮನೆಗ್ ಬರೋದಕ್ಕೆ ಹೇಳು ಅಂದ್ರು. ಅಯ್ಯೋ, ಅಷ್ಟೇ ತಾನೆ? ನಾಳೆವರೆಗೂ ಯಾಕೆ ಕಾಯ್ಬೇಕು? ಇವಾಗ್ಲೇ ಮನೆಗೆ ಬಂದ್ಬಿಡ್ತೀನಿ, ಮಾತಾಡೋಣ. ಈಗ ಬೇಡ ತಾರಕ್, ಅಪ್ಪ ಮಾತಾಡೋ ಮೂಡಲ್ಲಿಲ್ಲ. ಈ ವಿಷಯನ ಕೇಳಿ ಅವ್ರು ತುಂಬಾನೇ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ದಾರೆ. ನೀನು ನಾಳೆನೆ ಬಾ. ಓಕೆ ಓಕೆ ಮೇಡಮ್, ನಾಳೆ ವಧು ಮನೆಯಲ್ಲಿ ವರ ಪರೀಕ್ಷೆ, ಏನಂತ್ಯಾ? ಯಾಕೆ ನಂದು ಇನ್ನೂ ಸೀರಿಯಸ್ ಆಗಿದ್ಯಾ? ಏನ್ ಭಯನಾ ನಿಮ್ ತಂದೆ ನನ್ ಮಾತು ಕೇಳಲ್ಲ ಅಂತ? ಭಯ ಅಲ್ಲ ತಾರಕ್, ನಮ್ ಪ್ರೀತಿನ ಅವರೆಲ್ಲ ಒಪ್ಕೊಳ್ಳೋದಿಲ್ವೋ ಅಂತ ಆತಂಕ ಆಗ್ತಿದೆ. ತಾಯಿ ಇಲ್ದಿರೋ ಹುಡುಗಿಗೆ ಎಲ್ಲ ಪ್ರೀತಿನೂ ಕೊಟ್ಟು ಬೆಳೆಸಿದ್ದಾರೆ. ಅವ್ರ ಮಾತಿಗೆ ಇಲ್ಲ ಅಂತ ನನ್ನಿಂದ ಹೇಳೋದಕ್ಕಾಗಲ್ಲ. ಅದಕ್ಕೆ ನಾಳೆ ನೀನ್ ಬಂದ್ ಮಾತಾಡೋವರೆಗೂ ಆ ಆತಂಕ ಇದ್ದೇ ಇರುತ್ತೆ. ಓಕೆ ಓಕೆ, ಡೋಂಟ್ ವರಿ, ನೌ ಚಿಲ್. ನಾಳೆ ನಿಮ್ ಮನೆಗ್ ಬಂದು ನಾನೇ ನಿಮ್ ತಂದೆ ಹತ್ರ ಮಾತಾಡ್ತೀನಿ. ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ನಾನಿರೋವರೆಗೂ ನೀನ್ ಭಯ ಪಡ್ಬೇಡ. ನಮ್ಮಿಬ್ರು ಮದುವೆ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ, ಐ ಪ್ರಾಮಿಸ್. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ, ಈಗ ನನ್ನ ಎದೆ ಬಡಿತ ಶುರುವಾಯ್ತು ನೋಡು. ನಿಂಗೊಂದು ಗೊತ್ತಾ, ನೀನ್ ನಕ್ಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ.
ಅಪ್ಪ. ಬನ್ನಿ ಯಜಮಾನ್ರೆ, ಕೂತ್ಕೊಳ್ಳಿ.